ಇನ್ನು ಸೋಲದೇವನಹಳ್ಳಿ ಯುವಕನ ಮೇಲೆ ಹಲ್ಲೆ ಕೇಸ್ ಸಾಕಷ್ಟು ಹೈಪ್ ಪಡ್ಕೊಳ್ತಾ ಇದೆ. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಹೇಮಂತ್, ಆತನನ್ನು ಬಂಧನ ಮಾಡಿದ್ದಾರೆ ಪೊಲೀಸ್ನವರು. ಸೋಲದೇವನಹಳ್ಳಿ ಪೊಲೀಸ್ನವರಿಂದ ಹೇಮಂತ್ ಅರೆಸ್ಟ್ ಆಗಿದ್ದಾನೆ. ನೋಡಿ, ಈತನೇ ಮೇನ್ ಅಲ್ಲಿದ್ದಂಥದ್ದು. ಏನೋ ದೊಡ್ಡ ಹೀರೋ ಥರ ಫೋಸ್ ಕೊಡ್ತಾ ಇದ್ದ. ಒಬ್ಬ ಅಮಾಯಕನಿಗೆ 7-8 ಜನ ಸೇರು ಹೊಡಿತಾ ಇದ್ರು ಮೊನ್ನೆ. ಅದರಲ್ಲೂ ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿತ್ತಲ್ಲ, ಆ ಪ್ರಕರಣವನ್ನು ನೆನಪಿಸ್ಕೊಂಡು ಹೊಡಿತಾ ಇದ್ರು ಒಬ್ಬ ಅಮಾಯಕ ಯುವಕನಿಗೆ. ಶಿವಶಂಕರ್ ಜೊತೆ ಈ ಹೇಮಂತ್ ಗುರುತಿಸ್ಕೊಂಡಿದ್ದ. ತುಮಕೂರು ಮೂಲದವನು ಅವನು. ಹೇಮಂತ್ ವಿರುದ್ಧ 3 ಪ್ರಕರಣ ದಾಖಲಾಗಿದ್ವು, ಒಂದಲ್ಲ 3. ಮಹಾನ್ ಖತರ್ನಾಕ್ ಈ ಹೇಮಂತ್ ಅನ್ನೋದು ಗೊತ್ತಾಗ್ತಾ ಇದೆ. ಸೋಲದೇವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೋಲದೇವನಹಳ್ಳಿ ಯುವಕನ ಮೇಲೆ ಹಲ್ಲೆ ಕೇಸ್. ಯಾಕಂದರೆ ಒಂದು ಹುಡುಗಿಗೆ, ಅಪ್ರಾಪ್ತ ಹುಡುಗಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ ಅಂತ ಹೇಳಿಬಿಟ್ಟು ಒಬ್ಬ ಯುವಕನನ್ನು 7-8 ಜನ ಕಿಡ್ನ್ಯಾಪ್ ಮಾಡಿ ನಿರ್ಜನ ಪ್ರದೇಶದಲ್ಲಿ ಮನಸ್ಸು ಇಚ್ಛೆ ತಳಿಸ್ತಾರೆ. ಸ್ವಲ್ಪ ಏನಾದರೂ ಬಿಟ್ಟಿದ್ರೆ ಕೂಡ ಅವನು ಸತ್ತೇ ಹೋಗ್ಬಿಡ್ತಿದ್ದ ಪಾಪ. ಅಶ್ಲೀಲ ಮೆಸೇಜ್ ಕಳಿಸೋದು ದೊಡ್ಡ ತಪ್ಪೆ, ಅದು ಸರಿ ಅಂತಲ್ಲ. ಆದರೆ ಅಶ್ಲೀಲ ಮೆಸೇಜ್ ಅವನು ಯಾಕೆ ಕಳಿಸ್ದ? ಆ ಯುವತಿಗೂ ಈ ಯುವಕನಿಗೂ ಮೊದಲು ಪ್ರೀತಿ ಪರಿಚಯ ಎಲ್ಲವೂ ಇತ್ತು. ಆಕೆಯಿಂದನೂ ಕೂಡ ಇವನನ್ನು ದೂರ ಮಾಡಿದ್ಲು ಅಂತ ಹೇಳಿಬಿಟ್ಟು ಬೇಸರಕ್ಕೆ ಮೆಸೇಜ್ ಕಳಿಸಿರ್ಬೋದು. ಆಕೆ ಪೊಲೀಸ್ ಠಾಣೆಗೆ ಹೋಗಿದ್ದು ಇಷ್ಟು ರಾದಂತ ಇರ್ತಾ ಇರಲಿಲ್ಲ. ಆಕೆಯ ಪೋಷಕರಿಗೆ ಹೇಳಿದರೆ ಇಷ್ಟು ರಾದಂತ ಇರ್ತಾ ಇರಲಿಲ್ಲ. ಏಕಾಏಕಿ ಗೂಂಡಾಗಳ ರೀತಿಯಲ್ಲಿ ಆಕೆಯ ಸ್ನೇಹಿತರನ್ನ ಕರ್ಕೊಂಡ್ಬಂದು ಸಿನಿಮೀಯ ಶೈಲಿಯಲ್ಲೇ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಆತನ ಮೇಲೆ ಮನಸ್ಸೋ ಇಚ್ಛೆ ತಳಿಸ್ತಾರೆ. ಆ ಸಂದರ್ಭದಲ್ಲಿ ಆ ಯುವತಿಯೂ ಇರ್ತಾಳೆ. ತತ್ಕ್ಷಣಕ್ಕೆ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಎಕ್ಸಾಮ್ ಇರುವ ಕಾರಣ ಇವ್ರನ್ನೆಲ್ಲರನ್ನೂ ಕೂಡ ಬಿಡುಗಡೆ ಮಾಡಿದ್ರು. ಈಗ ಹೇಮಂತ್ನನ್ನು ಮತ್ತೆ ಬಂಧಿಸಿದ್ದಾರೆ ಪೊಲೀಸ್ನವರು. ಸೇಮ್ ಪವಿತ್ರ ಗೌಡ ಕೇಸಲ್ಲಿ ಹೇಗಾಯ್ತಲ್ಲ, ರೇಣುಕಾಸ್ವಾಮಿನ ಸಿನಿಮೀಯ ಶೈಲಿಯಲ್ಲಿ ಕೋಟೆನಾಡು ಚಿತ್ರದುರ್ಗದಿಂದ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶೆಡ್ಡೊಂದಕ್ಕೆ ಕರ್ಕೊಂಡೋಗಿ ಮನಸ್ಸೋ ಇಚ್ಛೆ ತಳಿಸ್ತಾರೆ. ಅದೇ ಕೇಸನ್ನು ನೆನಪಿಸ್ಕೊಳ್ತಾರೆ ಈ ಯುವಕರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಗೊತ್ತಲ್ಲ ಅಂದ್ಕೊಂಡೆ ಆ ಯುವಕನಿಗೆ ಹೊಡಿತಾರೆ. ಪರಿಪರಿಯಾಗಿ ಬೇಡ್ಕೋತಾನೆ. ಆದರೆ ಈ ಹೇಮಂತ್ ಆ್ಯಂಡ್ ಗ್ಯಾಂಗ್ ಮಾತ್ರ ಬಿಡಲ್ಲ. ಆತನಿಗೆ ಮನಸ್ಸೋ ಇಚ್ಛೆ ತಳಿಸ್ತಾರೆ. ಅಂದರೆ ಬಟ್ಟೆ ಬಿಚ್ಚಿ ಕಾನೂನನ್ನು ಕೈಗೆತ್ಕೊಳ್ತಾರೆ. ಇವ್ರನ್ನ ಹೇಗೆ ಅಪ್ರಾಪ್ತರು ಅಂತ ನಾವು ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಆಗ್ತದೆ? ನೋಡಿ, ಆ ದೃಶ್ಯಾವಳಿಯಲ್ಲಿ ಮತ್ತೊಮ್ಮೆ ನೀವು ಗಮನಿಸ್ತಾ ಇದ್ದೀರಾ. ಆ ಯುವತಿಯೂ ಅಲ್ಲೇ ಇದ್ದಾಳೆ. 17 ವರ್ಷ ಆಕೆಗಿನ್ನು.